ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಸರ್ವ್ ವ್ಲಾಗ್ಸ್ ಇನ್ ಕನ್ನಡ. ಇವತ್ತು ಸಂಡೇ, ಟೈಮ್ ಬಂದು 5:30 ಆಗಿದೆ. ಈವ್ನಿಂಗಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಫುಲ್ ಕೋಲ್ಡ್ ಆಗಿದೆ, ಮನೇಲಿ ಯಾರಿಗೂ ಹುಷಾರಿಲ್ಲ. ಸೊ ವ್ಲಾಗೇ ಮಾಡಿರಲಿಲ್ಲ, ಇವತ್ತು ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಮತ್ತು ವೆದರ್ ಮತ್ತೆ ಫುಲ್ ಕೋಲ್ಡ್ ಆಗಿದೆ, ಮತ್ತು ಮಳೆ ಬರೋ ಥರ ವಾತಾವರಣ ಸ್ಟಾರ್ಟ್ ಆಗ್ತಾ ಇದೆ. ಮಧ್ಯಾಹ್ನ ಬಿಸಿಲಿತ್ತು, ಮತ್ತೆ ಕೂಡ ಬಿಸಿಲು ಹೋಯಿತು ಇವಾಗ. ಸೊ ಮಳೆ ಹನಿ ಕೂಡ ಸ್ಟಾರ್ಟ್ ಆಗ್ತಾ ಇದೆ ಇವಾಗ, ಮತ್ತೆ ಮಳೆ ಬರೋ ಥರ ಆಗಿದೆ. ಫುಲ್ ಗಾಳಿ ಹೊರಗಡೆ. ಸೊ ಇವತ್ತು ಫಿಶ್ ಸಾಂಬಾರ್ ಮಾಡ್ತಾ ಇದ್ದಾರೆ, ಸಂಡೇ ಸ್ಪೆಷಲು. ಸೊ ಇಡೀ ಮನೆಯವರಿಗೆ ಫುಲ್ ಕೆಮ್ಮು, ಅದಕ್ಕೆ ಫಿಶ್ ಸಾಂಬಾರ್ ಕುಡಿದ್ರೆ ಸ್ವಲ್ಪ ಶೀತ ಕಡಿಮೆ ಆಗುತ್ತೆ ಅಂತ ಅದು ಫಿಶ್ ಸಾಂಬಾರನ್ನ ಮಾಡ್ತಾ ಇದ್ದೀವಿ. ಸೊ ತೋರಿಸ್ತೀನಿ ಆಮೇಲೆ. ಎಲ್ಲ ರೆಡಿ ಮಾಡ್ಕೊತಾ ಇದ್ದಾರೆ. ನಾನು ಸರು ಪಾಪುನ ಮಲಗಿಸ್ತಾ ಇದ್ದೆ, ಸಿರಿ ಮಲಗಿದ್ದಾಳೆ. ಸೊ ಎಷ್ಟು ಹಾಸ್ಪಿಟ್ಲಿಗೆ ತೋರಿಸಿದ್ರು ಕಡಿಮೆನೇ ಆಗ್ತಾ ಇಲ್ಲ, ಈ ಕೋಲ್ಡು, ವೆದರ್ ಸರಿ ಇಲ್ಲ. ಸೊ ಎಲ್ಲ ಇಡೀ ಮನೆಯವ್ರಿಗೆ ಕೋಲ್ಡ್ ಆಗಿಬಿಟ್ಟಿದೆ ಫುಲ್ಲು. ಮಾತ್ರೆ ನುಂಗೋದು, ಹಾಸ್ಪಿಟ್ಲಿಗೆ ತೋರಿಸೋದು ಎಲ್ಲ ಒಂದು ರೌಂಡ್ ಆಗಿದೆ, ಆದರೂ ಕಡಿಮೆ ಆಗ್ತಾ ಇಲ್ಲ. ಸೊ ನೋಡೋಣ ಈ ವೆದರ್ ಯಾವಾಗ ಸರಿ ಆಗುತ್ತೋ. ಸ್ವಲ್ಪ ಮಳೆ, ಸ್ವಲ್ಪ ಬಿಸಿಲು, ಈ ಥರ ಆಗ್ತಾ ಇದೆ. ಸೊ ಅದಕ್ಕೋಸ್ಕರ ಯಾರಿಗೂ ಕೂಡ ಹುಷಾರಿಲ್ಲ. ಈ ಚಳಿಗೆ ಒಂದು ಸ್ಟ್ರಾಂಗ್ ಟೀನ ಕುಡಿಯೋಣ ಇವಾಗ, ಬನ್ನಿ. ಬಂಗಾರಿ ಮಲ್ಗಮ್ಮ. ಇಲ್ಲಿ ಅಮ್ಮ ಅವರು ಫಿಶ್ ಸಾಂಬಾರಿಗೆ ಎಲ್ಲ ಮಸಾಲೆನ ರೆಡಿ ಮಾಡ್ಕೋತಾ ಇದ್ದಾರೆ, ಮಿಕ್ಸಿ ಹಾಕೋಕ್ಕೋಸ್ಕರ ಅಂತ. ಸೊ ಟೀ ಆಗ್ತಾಯಿದೆ, ಟೀ ಕುಡಿಬೇಕು ಇವಾಗ. ಸೊ ಅದಾದಮೇಲೆ ಫಿಶ್ ತಂದಿದ್ರಲ್ಲ, ಸೊ ಅದನ್ನು ಕ್ಲೀನ್ ಮಾಡ್ತಾ ಇದ್ದಾರೆ ಅಮ್ಮ. ನೋಡಿ ನಮ್ಮ ಅಮ್ಮ ಫಿಶ್ ಕ್ಲೀನ್ ಮಾಡ್ತಾ ಇದ್ದವ್ರೆ. ಫಿಶ್ ಎಲ್ಲ ಕ್ಲೀನ್ ಮಾಡಿದ್ದಾದಮೇಲೆ ಸ್ವಲ್ಪ ಇದಿಷ್ಟು ಸಾಂಬಾರಿಗೆ ಮತ್ತು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ತೆಗೆದುಕೊಂಡ್ವಿ. ನಮ್ಮ ಹಸ್ಬೆಂಡಿಗೆ ಸಾಂಬಾರಲ್ಲಿರೋ ಫಿಶ್ ಅಷ್ಟೊಂದು ಇಷ್ಟ ಆಗಲ್ಲ, ಸೊ ಫ್ರೈ ತಿನ್ನೋಕ್ಕೆ ಇಷ್ಟಪಡ್ತಾರೆ. ಸೊ ನನಗೂ ಕೂಡ ಫ್ರೈನೇ ಇಷ್ಟ. ಸೊ ನೋಡಿ, ನನ್ನ ತಮ್ಮ ನನ್ನ ಕ್ಯಾಮ್ರಾ ಆನ್ ಮಾಡಿದ್ರೆ ಸಾಕು ತಪ್ಪಿಸ್ಕೊಂಡು ಓಡೋಗ್ತಾನೆ. ಸೊ ಅದಾದಮೇಲೆ ಟೀನೂ ಆಯಿತು, ಟೀ ಕೊಟ್ಟರು ಕುಡಿತಾ ಇದ್ದೆ. ಸರು ಪಾಪು ಇದ್ಲಲ್ಲ ತೊಟ್ಟಲಲ್ಲಿ, ಸೊ ಅದಕ್ಕೋಸ್ಕರ ನಾನು ಇಲ್ಲೇ ಕೂತ್ಕೊಂಡು ಟೀ ಕುಡಿತಾ ಇದ್ದೀನಿ. ಈ ಶೀತಕ್ಕೆ ದಿನಕ್ಕೆ 2-3 ಟೈಮ್ಸ್ ಟೀ ಕುಡಿದ್ರೂ ಸಾಕಾಗ್ತಾಯಿಲ್ಲ. ಸೊ ತಲೆ ಭಾರ ಹಾಗೆ ಹಿಡ್ಕೊಂಡಂಗೆ ಆಗುತ್ತೆ. ಸ್ವಲ್ಪ ಟೀ ಕುಡಿದ್ರೆ ಏನೋ ಒಂಥರ ರಿಫ್ರೆಶ್ಮೆಂಟ್ ಸಿಕ್ದಂಗೆ ಆಗುತ್ತೆ. ಸೊ ಕೆಮ್ಮು, ಶೀತ ಅಪ್ಪ ಸಾಕಾಗಿ ಹೋಗಿದೆ. ಮಿಕ್ಸಿ ಹಾಕ್ತಾ ಇದ್ದಾರೆ. ಸೊ ಆಮೇಲೆ ಕಂಟಿನ್ಯೂ ಮಾಡ್ತೀನಿ ಬ್ಲಾಗ್ನ. ಅದಾದ್ಮೇಲೆ ಹಸ್ಬೆಂಡ್ ಸಂಜೆ ಡ್ಯೂಟಿಯಿಂದ ಬಂದರು, ಸ್ವಲ್ಪ ಗ್ರಾಸರೀಸ್ ಎಲ್ಲ ಖಾಲಿಯಾಗಿತ್ತು, ಸೊ ತಗೊಬಂದಿದ್ರು. ಸೊ ಪೂರ್ವಿ ಹೆಲ್ಪ್ ಮಾಡ್ತಾ ಇದ್ದಾಳೆ. ಸೊ ಇಲ್ಲೇ ಹಾಗೆ ತೆಗೆದು ಡೈರೆಕ್ಟ್ ಫ್ರಿಜ್ಜಲ್ಲಿ ನಾನು ಅದೇ ಬೇಳೆಕಾಳುಗಳನ್ನ ಈ ಥರ ಡಬ್ಬಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಡಿದ್ದೀನಿ, ಅದಲ್ಲೇ ಸ್ಟೋರ್ ಮಾಡ್ತಾ ಇದ್ದಾರೆ. ಸೊ ನನ್ನ ತಮ್ಮ ನೋಡಿ ಚಾರ್ಜರ್ ಒಲೆ ಹಚ್ತಾ ಇದ್ದಾನೆ. ಅದು ಫಸ್ಟ್ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಹಚ್ಚೋವರೆಗೂ ಅಷ್ಟೇ, ಆಮೇಲೆ ಚೆನ್ನಾಗಿ ಹತ್ಕೊಳ್ಳುತ್ತೆ ಅದು. ನೋಡಿ ಫ್ರೆಂಡ್ಸ್, ನನ್ನ ತಮ್ಮ ಚಾರ್ಜರ್ ಒಲೆ ಹಚ್ಚುತ್ತಾ ಇದ್ದಾನೆ. ಅಮ್ಮ ಅದೇ ಹೊರಗಡೆ ಚಾರ್ಜರ್ ಒಲೆ ಮೇಲೆ ರೊಟ್ಟಿ ಮಾಡೋಕ್ಕೋಸ್ಕರ ಹಿಟ್ಟನ್ನು ಹಂಗೆ ಒಳಗಡೆನೆ ರೆಡಿ ಮಾಡ್ಕೋತಾ ಇದ್ದಾರೆ. ಸೊ ಫ್ರೈಗೆಲ್ಲ ಕಲಸಿ ಇಟ್ಟಿದ್ದಾರೆ ಅಮ್ಮ, ಆಮೇಲೆ ನಾನೇ ಫ್ರೈ ಮಾಡ್ತೀನಿ. ಸೊ ಅಮ್ಮ ಹೊರಗಡೆ ರೊಟ್ಟಿ ಮಾಡ್ತಾರೆ. ಸೊ ಸಾಂಬಾರು ಕೂಡ ರೆಡಿ ಆಯಿತು ಆವಾಗಲೇ. ಸೊ ರೊಟ್ಟಿ ಮತ್ತು ಫಿಶ್ ಫ್ರೈ ಒಂದು ಆಗಿಬಿಟ್ರೆ ಆಯಿತು, ರೈಸ್ ಕೂಡ ರೆಡಿ ಆಗಿದೆ. ಸರೋ ಇಲ್ಲಿ 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 ಅತ್ತ ಅತ್ತ ಮಗ್ರೆ
ಏ ಮಗ್ನೆ. ಸೊ ಅಮ್ಮ ನೋಡಿ ಹೊರಗಡೆ ಚಾರ್ಜರಲ್ಲಿ ರೊಟ್ಟಿ ಮಾಡ್ತಾ ಇದ್ದಾರೆ. ಸೊ ಊರಿಂದ ಅಜ್ಜಿ ಕೂಡ ಬಂದಿದ್ರು, ಕೂತ್ಕೊಂಡು ಮಾತಾಡ್ತಾ ಇದ್ದಾರೆ. ಸೊ ಮಾತಾಡ್ಕೊಂಡು ಅಮ್ಮ ರೊಟ್ಟಿ ಕೂಡ ರೆಡಿ ಮಾಡ್ತಾ ಇದ್ದಾರೆ. ಸೊ ಈ ಒಲೆ ಬಂದಮೇಲೆ ನಮಗೆ ರೊಟ್ಟಿ ಮಾಡಲಿಕ್ಕೆ ಈಸಿ ಆಗಿದೆ, ಕೂತ್ಕೊಂಡು ಆರಾಮಾಗಿ ಮಾಡ್ಕೋಬೋದು. ಸೊ ಒಳಗಡೆ ಆದರೆ ಗ್ಯಾಸಲ್ಲಿ ನಿಂತ್ಕೊಂಡು ಮಾಡ್ಲಿಕ್ಕೆ ಸರಿ ಆಗ್ತಿರ್ಲಿಲ್ಲ. ಸೊ ಈ ಚಾರ್ಜರ್ ಒಲೆಯಿಂದ ತುಂಬಾ ಈಸಿ ಆಗ್ತಾಯಿದೆ ನಮಗೆ ರೊಟ್ಟಿ ಏನಾದರೂ ಮಾಡಲಿಕ್ಕೆ. ರೊಟ್ಟಿ ಆಗೋಷ್ಟರಲ್ಲಿ ಸೊ ಫಿಶ್ ಫ್ರೈ ಒಂದು ರೆಡಿ ಮಾಡ್ಕೊಳ್ಳೋಣ ಅಂತ ಮಾಡ್ತಾಯಿದ್ದೀನಿ. ಸೊ ಸಾಂಬಾರು ಆಯಿತು, ಅಮ್ಮ ಹೊರಗಡೆ ರೊಟ್ಟಿ ಮಾಡ್ತಾ ಇದ್ದಾರೆ. ಸೊ ಫಿಶ್ ಫ್ರೈ ಮಾಡ್ತಾ ಇದ್ದೀನಿ. ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಿದೆ ಅಲ್ಲ. ಸೊ ಫಿಶ್ ಫ್ರೈ ಆದ ತಕ್ಷಣ ಊಟ ಮಾಡೋದು. ಸೊ ಅಜ್ಜಿ ಬಂದಿದ್ದಾರೆ ಇವತ್ತು ಊರಿಂದ. ಸೊ ಫಿಶ್ ಫ್ರೈ ಮಾಡ್ತಾ ಇದ್ದೀನಿ. ಈ ಶೀತಕ್ಕೂ ಅದಕ್ಕೂ ಒಳ್ಳೆ ಫಿಶ್ ಫ್ರೈ ತಿಂದರೆ ಶೀತ ಎಲ್ಲ ಓಡೋಗುತ್ತೆ ಅಲ್ವಾ, ಚೆನ್ನಾಗಿರುತ್ತೆ. ಖಾರವಾಗಿರೋ ಫ್ರೈ ಮತ್ತು ಸಾಂಬಾರು ರೊಟ್ಟಿ ಸೂಪರ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಸೊ ಬೇಗ ಬೇಗ ಪ್ರಿಪೇರ್ ಮಾಡಿ ಊಟ ಮಾಡೋದು ಫ್ರೆಂಡ್ಸ್. ಸೊ ಇನ್ನೂ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ನೋಡ್ತಾ ಇದ್ದೀರೋ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನನ್ನು ಪ್ರೆಸ್ ಮಾಡ್ಕೊಳ್ಳಿ. ಸೊ ನಿಮ್ಮ ಸಪೋರ್ಟ್ ನನಗೆ ತುಂಬಾ ಇಂಪಾರ್ಟೆಂಟ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಮತ್ತು ಇನ್ನು ಯಾವ ಥರ ವ್ಲಾಗ್ ಮಾಡಿದ್ರೆ ನಿಮಗೆ ಇಷ್ಟ ಆಗುತ್ತೆ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸೊ ನಾನು ಇನ್ನೂ ಒಳ್ಳೊಳ್ಳೆ ವಿಡಿಯೋ ಮಾಡೋಕ್ಕೆ ಆದಷ್ಟು ಟ್ರೈ ಮಾಡ್ತೀನಿ. ಸೊ ನಿಮ್ಗೆ ಯಾವ ಥರ ವ್ಲಾಗ್ ಬೇಕು ಅಂತ ನನಗೆ ತಿಳಿಸಿ, ಆಯಿತಾ? ಅಡುಗೆ ಎಲ್ಲ ಆಯಿತು. ಸೊ ನಾನು ನಮ್ಮ ಹಸ್ಬೆಂಡು ಇಬ್ಬರು ಊಟ ಮಾಡ್ಕೋತಾ ಇದ್ದೀವಿ. ಎಲ್ಲರೂ ಆಮೇಲೆ ಮಾಡ್ತೀನಿ ಅಂದರು. ಸೊ ಅದಾದಮೇಲೆ ನಾನು ನೆಕ್ಸ್ಟ್ ಡೇ ಇದನ್ನು ಶೂಟ್ ಮಾಡಿಕೊಂಡೆ ಕ್ಲಿಪ್ಪಿಂಗ್ಸ್ನ. ನನ್ನ ಹಸ್ಬೆಂಡ್ ಸರುಸಿರಿಗೆ ಫ್ರಾಕ್ ತರಿಸಿದ್ದೆ ನಾನು ಹೊರನಾಡು ಹೋಗಲಿಕ್ಕೆ. ಸೊ ತುಂಬಾ ಚೆನ್ನಾಗಿದೆ. ನಿಮಗೆ ಇದರಲ್ಲಿ ಯಾವ ಡ್ರೆಸ್ ಇಷ್ಟ ಆಯಿತು ಅಂತ ಕಾಮೆಂಟ್ ಮಾಡಿ ತಿಳಿಸಿ ನನಗೆ. ಚೆನ್ನಾಗಿದೆ ಕಲರ್, ಇದು ಚೆನ್ನಾಗಿದೆ. ಪಿಂಕ್ ಎರಡು ಕಾಂಬಿನೇಷನ್ ಸಕ್ಕತ್ತಾಗಿದೆ. ಹಾಗಾಗಿ ಚೆನ್ನಾಗಿತ್ತಲ್ಲ, ಹಾಗಾಗಿ ಎರಡೆರಡು ಜೊತೆನೆ ತೊಗೊಂಬಂದೆ ನಾನು. ಪಿಂಕ್ ಎರಡು, ಗ್ರೀನ್ ಎರಡು. ಸೂಪರ್ ಆಗಿದೆ. ಇವತ್ತಿನ ಈ ಪುಟ್ಟ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಐ ಹೋಪ್ ನಿಮ್ಮೆಲ್ರಿಗೂ ಇವತ್ತಿನ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಮತ್ತು ಸರುಸಿರಿದು ಯಾವ ಡ್ರೆಸ್ ಚೆನ್ನಾಗಿದೆ ಅಂತ ಕಾಮೆಂಟ್ ಮಾಡೋದನ್ನು ಮರಿಬೇಡಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್. ನೆಕ್ಸ್ಟ್ ವಿಡಿಯೋ ಮತ್ತೆ ಹೊಸ ವಿಡಿಯೋ ಜೊತೆಗೆ ಸಿಗ್ತೀನಿ.